ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು NMMS ಪರೀಕ್ಷೆ 2014ರಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಸೊ ಕೀ ಆನ್ಸರನ್ನು ಸಹಿತ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಯಾರು ನೋಡಿಲ್ಲಲ್ಲ ಹಿಂದಿನ ವಿಡಿಯೋವನ್ನು ನೋಡಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಾವುಗಳು 8ನೇ ತರಗತಿಗೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆ ಆನ್ಸರ್ ಆಗ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕ್ತಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಶುರು ಮಾಡೋಣ. ಇವತ್ತು 2014 ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಏನು ಅಂತ 36ರಲ್ಲಿ ಹೊಂದಿಸಿ ಬರೀಲಿಕ್ಕೆ ಹೇಳಿದರು. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರತಕ್ಕಂಥ ಉತ್ತರ ಇದೆ ಇದು. ಯಾಕಂದ್ರೆ ಅರ್ಥಶಾಸ್ತ್ರ ಬರೆದಿರ್ತಕ್ಕಂಥವ್ರು ಕೌಟಿಲ್ಯ, ಇದು 3ನೇ ಆಪ್ಷನ್ ಸರಿ ಇದೆ. ಬುದ್ಧ ಚರಿತ ಬರೆದಿದ್ದು ಅಶ್ವಘೋಷ, ಮುದ್ರಾ ರಾಕ್ಷಸ ಬರೆದಿರ್ತಕ್ಕಂಥದ್ದು ಸಿ ವಿಶಾಖದತ್ತ, ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥದ್ದು ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇದು ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 37 ಚರಿತ್ರೆಯ ಪೂರ್ವಕಾಲದಲ್ಲಿ ಬೆಂಕಿಯ ಬಳಕೆ ಹಾಗೂ ಬೂದಿಯ ಕುರುಹುಗಳು ಎಲ್ಲಿ ಕಂಡು ಬಂದಿವೆ ಅಂತ ಕೇಳಿದ್ದಾರೆ. ಇದನ್ನು ಆಲ್ರೆಡಿ ನಾವು ಕೂಡ ಹೇಳಿದ್ದೀವಿ. ಇದು ಕರ್ನೂಲಿನ ಗುಹೆಯಲ್ಲಿ ಅಂತಕ್ಕಂಥದ್ದು ಸರಿಯಾದ ಕರ್ನೂಲಿನ ಗವಿಗಳಲ್ಲಿ. ಸಾಹಿತ್ಯಿಕ ಆಧಾರಗಳ ವೇದಗಳನ್ನು ಕ್ರಮವಾಗಿ ಜೋಡಿಸಬೇಕಿದೆ. ಫಸ್ಟ್ ಋಗ್ವೇದ ಬರ್ತದ. ಸೊ ಋಗ್ವೇದ ಆದ ನಂತರ ಯಾವ್ದು ಬರ್ತದಪ್ಪ ಅಂತಂದ್ರೆ ಅಥರ್ವವೇದ, ಸಾಮವೇದ, ಯಜುರ್ವೇದ. ಬಟ್ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಸರಿ ಇಲ್ಲ. ಸೊ ಇದನ್ನು ಏನು ಮಾಡಿದ್ದಾರೆ, ತಪ್ಪಂತ ಕೊಟ್ಟಿದ್ದಾರೆ. 2 ಹೇಳಿಕೆಗಳಿದ್ದಾವೆ. ಆ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಪರಿಶೀಲನೆ ಮಾಡಬೇಕಿತ್ತು 39 ಕ್ವಶನಲ್ಲಿ. ಸರಿಯಾದ ಉತ್ತರ ಏನು ಬರ್ತದಪ್ಪ ಅಂತಂದ್ರೆ 2 ವಾಕ್ಯಗಳು ಸರಿನೇ ಇದ್ದಾವೆ. ಇದು ಮೆಸೊಪೊಟೇಮಿಯನ್ನ ಗ್ರೀಕರು ನದಿ ನಡುವಿನ ನಾಡಂತ ಕರೀತಾರೆ. ಚೀನಾದ ಹ್ವಾಂಗ್ ನದಿ ಪ್ರವಾಹದ ನಂತರ ತನ್ನ ಹಾದಿ ಬದಲಿಸಿ ನೆರೆಯನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ 2 ಆಪ್ಷನ್ಸ್ ಏನಿದಾವಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 40. ರೋಮನ್ ಸಮಾಜದಲ್ಲಿನ 2 ವರ್ಗಗಳಾಗಿರ್ತಕ್ಕಂಥ ಪ್ಲೇಬಿಯನ್ನರು ಜನಸಾಮಾನ್ಯರಾಗಿದ್ದರೆ ಪೆಟ್ರಿಷಿಯನ್ ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಭೂ ಮಾಲೀಕರು ಅಂತಕ್ಕಂಥದ್ದು ರೈಟ್ ಆನ್ಸರ್. ವರ್ಧಮಾನ ಮಹಾವೀರ ಬೋಧಿಸಿದ ತತ್ವ ಯಾವುದು ಅಂತ ಕೇಳಿದರು. ಅದರಲ್ಲಿ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. 2ನೇ ಪುಲಿಕೇಸಿಯಿಂದ ಪರಾಭವಗೊಂಡ ವರ್ಧನರ ದೊರೆ ಯಾರು? ಸೊ 42ದಲ್ಲಿ ಹರ್ಷವರ್ಧನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ತಲಕಾಡಿನ ಪಾತಾಳೇಶ್ವರ ದೇವಾಲಯ ವಾಸ್ತುಶಿಲ್ಪಕಲೆಗೆ ಇವರ ಕೊಡುಗೆಯಾಗಿದೆ ಅಂತ ಕೇಳಿದ್ದಾರೆ. ಸೊ 43ದಲ್ಲಿರ್ತಕ್ಕಂಥದ್ದು ಗಂಗರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ರಾಷ್ಟ್ರಕೂಟ ಕಾಲದ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕೃತಿ ಹಾಗೂ ಅದರ ರಚನಾಕಾರರನ್ನು ಗುರುತಿಸಿ ಅಂತ ಕೇಳಿದರು. 44ರಲ್ಲಿ ನಳಚಂಪು ತ್ರಿವಿಕ್ರಮ ಬರ್ತದಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಓಕೆ. ಸೊ ಮುಂದಿನ ಪ್ರಶ್ನೆ 45. ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಯಾವುದು ಅಂತ ಕೇಳಿದರು. ಸೊ ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶನೇ ಹೂನರ ನಿರಂತರ ದಾಳಿ ಅಂತಕ್ಕಂಥದ್ದು. ಭೂಗೋಳ ಮತ್ತು ಅರ್ಥಶಾಸ್ತ್ರದಲ್ಲಿ ನೋಡೋದಾದ್ರೆ ಪೆಸಿಫಿಕ್ ಸಾಗರ ಏಷ್ಯಾದಲ್ಲಿದ್ರೆ ಆರ್ಕಟಿಕ್ ಸಾಗರ ಎಲ್ಲೈತೆ ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್, ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್. ಇದು ಏನನ್ನ ದೃಢೀಕರಿಸ್ತದ ಅಂತ ಕೇಳಿದ್ರು. ಸೊ 47ನಲ್ಲಿ ಬರ್ತದ ನೋಡಿ. ಆನ್ಸರ್ ಥರ್ಡ್ ಇದೆ ನೋಡಿ. ಭೂಮಿ ಗೋಳಾಕಾರವಾಗಿದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಕ್ಷಾಂಶಗಳ ಗಾತ್ರದ ಆಧಾರದ ಮೇಲೆ ಆರೋಹಣ ಕ್ರಮದಲ್ಲಿ ಜೋಡಿಸಲಾಗಿರುವ ಸರಿಯಾದ ಗುಂಪು ಕೇಳಿದ್ರು. ಇದರಲ್ಲಿ ಉತ್ತರ ಧ್ರುವ, ಆರ್ಕಟಿಕ್ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. 49 ಸಮಭಾಜಕ ವೃತ್ತದ ಧ್ರುವದ ಕಡೆಗೆ ಹೋದಂತೆ 2 ರೇಖಾಂಶಗಳ ನಡುವಿನ ಅಂತರ ಏನಾಗ್ತದ ಅಂತ ಕೇಳಿದ್ರು. ಸೊ ಇದರಲ್ಲಿ ನಿಧಾನವಾಗಿ ಕಡಿಮೆ ಆಗ್ತದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇದು ಸಾಗರಿಕ ವಲಯದ ಮೇಲ್ಪದರು ಅಂದೇ ಕರೆಯಲ್ಪಟ್ಟಿದೆ. ಸೈಮಾ ಅಂತಕ್ಕಂಥದ್ದು ಸರಿ ಉತ್ತರ. ಸೊ 51ರಲ್ಲಿ ಹೊಂದಿಸಿ ಬರಿಬೇಕಾಗಿತ್ತು. 4th ಆಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಇಟಲಿ, ಡಿ ಇದೆ. ಇಂಡೋನೇಷಿಯಾ ಸಿ ಇದೆ. ವೆಸ್ಟ್ ಇಂಡೀಸ್ ಬಿ ಇದೆ. ಜಪಾನ್ ಮೌಂಟ್ ಫ್ಯೂಸಿಯಾಮ್ ಇದೆ. ಅಲ್ಲಿರ್ತಕ್ಕಂಥ ಅಗ್ನಿ ಪರ್ವತಗಳು ಅಂತಕ್ಕಂಥದ್ದು ಇತ್ತು. ನಕ್ಷೆಯಲ್ಲಿ ಗುರುತಿಸಿರುವ ಪ್ರದೇಶಗಳನ್ನು ಹೆಸರಿಸಬೇಕಿತ್ತು. ಯಾವೆಲ್ಲ ABC ಇತ್ತು ಅನ್ನೋದನ್ನು. ಸೊ ಫಸ್ಟ್ ಎದಲ್ಲಿ ಏನಿತ್ತುಪ್ಪ ಅಂತಂದ್ರೆ ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು.
ಯಾಕಂದರೆ 52ದಲ್ಲಿ ತಾವೆಲ್ಲರೂ ಕೂಡ ಬರೆದಿದ್ದೀರಿ. ಫಸ್ಟ್ ಆನ್ಸರ್ ಇತ್ತು ಭೂಶಿರ, ಖಾರಿ ಮತ್ತು ಕೊಲ್ಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 53 ಎಸ್, ನದಿಯು ಸಮುದ್ರವನ್ನು ಅಂತಿಮ ಭಾಗದಲ್ಲಿ ಸಂಚಯದಿಂದಾದ ಮೈದಾನಗಳು ಏನು ಕೇಳಿದ್ದಾರೆ? ಮುಖಜ ಭೂಮಿ ಸರಿ ಉತ್ತರ. ಭೂಮಿಯನ್ನು ಅರ್ಧಗೋಳಗಳಾಗಿ ವಿಭಜಿಸುವುದು ಯಾವುದು ಅಂತ ಕೇಳಿದರು. ಸಂಭಾಜಕ ವೃತ್ತ, ಗ್ರೀನ್ವಿಚ್ ರೇಖಾಂಶ, 180 ಡಿಗ್ರಿ ರೇಖಾಂಶ ರೈಟ್ ಆನ್ಸರ್. ಈ ಖಂಡದ ಉತ್ತರಕ್ಕೆ ಸಮಭಾಜಕ ವೃತ್ತ ಹಾದು ಹೋಗ್ತದೆ ಅಂತ ಕೇಳಿದರೆ 55ರಲ್ಲಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಪ್ರೊಫೆಸರ್ ಆಡಮ್ ಸ್ಮಿತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತ ತನ್ನ ಕೈಗಾರಿಕೆಗಳಿಗೆ ಹಲವು ಯಂತ್ರಗಳನ್ನು ಜರ್ಮನಿಯ ಕೈಗಾರಿಕೆಗಳಿಂದ ತರಿಸಿಕೊಂಡಿದೆ. ಹಾಗಾದರೆ ಇದು ಏನು ಅಂತ ಕೇಳಿದರು. ಸೊ 57ನಲ್ಲಿ ಆಮದು ಅಂತಕ್ಕಂಥದ್ದು ಸರಿಯಾದ ಉತ್ತರ. ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರದ ಪ್ರಶ್ನೆಯಲ್ಲಿ 58ನೇ ಪ್ರಶ್ನೆ. ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿರುವ ಗ್ರೀಕ್ ತತ್ವಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಪ್ಲೇಟೋ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜನಸಾಮಾನ್ಯರು ಅರ್ಜಿ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದ ಮಾಹಿತಿ ನಿಯಮಾನುಸಾರ ಪಡೆಯುವ ಅವಕಾಶಕ್ಕೆ ಏನಂತ ಕರೀತಾರಂತಿದೆ. 59ರಲ್ಲಿ RTI ಅಂತಕ್ಕಂಥದ್ದು ಸರಿಯಾದ ಉತ್ತರ. 60ರಲ್ಲಿ ಯಾವ ಹೇಳಿಕೆಗಳು ಸರಿ ಮತ್ತು ತಪ್ಪು ಅನ್ನೋದನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಟೋಟಲಿ 4ದಲ್ಲಿರ್ತಕ್ಕಂಥದ್ದು ಮೊದಲ 2 ತಪ್ಪು, ನಂತರದ 2 ಸರಿ, ಸರಿ ತಪ್ಪು ಸರಿ ಅಂತಕ್ಕಂಥದ್ದು ಸರಿ ಉತ್ತರ. ಎಸ್, 61ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು, ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಸದಸ್ಯ ತನ್ನ ಮನೆಯಲ್ಲಿ ಏನು ಹೊಂದಬೇಕು? ಶೌಚಾಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. 62ರಲ್ಲಿ ಸರಿಯಾಗಿ ಕ್ರಮವನ್ನು ಜೋಡಿಸಬೇಕಾಗಿತ್ತು. ಸೊ 62ದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 63 ಬರ್ತದ. 63ದಲ್ಲಿ ಸಮಾಜಶಾಸ್ತ್ರ ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದ ಸಮಾಜ ಶಾಸ್ತ್ರಜ್ಞ ಯಾರು ಅಂತ ಕೇಳಿದ್ರು. ಎಮಿಲಿ ಡರ್ಕಿಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮಹಾಪೌರ ಮತ್ತು ಉಪಮಹಾಪೌರರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಏನು ಅಂತ ಕೇಳಿದ್ದಾರೆ. ಪಾಲಿಕೆ ಸದಸ್ಯರು ಆಯ್ಕೆ ಮಾಡ್ತಾರೆ ಸರಿ ಉತ್ತರ. ವಾಣಿಜ್ಯ ವಿಕಸನದ ಈ ಹಂತಗಳಲ್ಲಿ ಗ್ರಾಮಗಳು ಮತ್ತು ಸಮುದಾಯಗಳು ಹುಟ್ಟಿಕೊಂಡಾವ ಅಂತ ಹೇಳಿದ್ದಾರೆ. ಸೊ 65ದಲ್ಲಿ ಬೇಸಾಯ ಹಂತ ಅಂತಕ್ಕಂಥದ್ದು ರೈಟ್ ಆನ್ಸರ್. ವ್ಯವಸಾಯ ಉತ್ಪನ್ನಗಳ ಗುಣಮಟ್ಟ ತಿಳಿಯಲು ಅವುಗಳ ಮೇಲೆ ಈ ಚಿಹ್ನೆಯನ್ನು ಗುರುತಿಸ್ತಾರೆ ಅಂತ ಇದೆ. ಅದರಲ್ಲಿ ಆಗ್ಮಾರ್ಕ್ಗಳು ಸರಿ ಉತ್ತರ. ಸೊ 67ನಲ್ಲಿದೆ ನೋಡಿ, ಸರ್ಕಾರ ಗ್ರಾಹಕರಿಗೆ ಅಗತ್ಯ ವಸ್ತುವನ್ನು ಸ್ಥಾಪಿಸ್ತದೆ. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಕೇಳಿದ್ರು. ಅದರಲ್ಲಿ ಮೋಸ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಂಡವಾಳ ಹೂಡೋದಿಲ್ಲ ಅಂತ ಇದೆ ಹಾಗೂ ದೈನಂದಿನ ವಹಿವಾಟುಗಳಲ್ಲಿ ಭಾಗವಹಿಸೋದಿಲ್ಲ. ಇಂಥ ಪಾಲುಗಾರರನ್ನ ಹೀಗೆ ಕರೆಯುತ್ತಾರೆ ಅಂತ ಇದೆ. ನಾಮಮಾತ್ರ ಪಾಲುಗಾರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸಹಕಾರ ಸಂಘಗಳ ತೊಟ್ಟಿಲು ಅಂತ ಯಾವ ಜಿಲ್ಲೆಯನ್ನು ಕರೀತಾರೆ? ಧಾರವಾಡ. ಟಾಟಾ ಬಿರ್ಲಾ ಅಂತಾರಾಷ್ಟ್ರೀಯ ಬಹು ಕಂಪನಿಗಳ ತವರು ಏನು ಅಂತ ಕೇಳಿದ್ರು. ಇಂಡಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇಷ್ಟು 2014ರಲ್ಲಿ ನಾವು ಏನು ಮಾಡಿವಪ್ಪ ಅಂತಂದರೆ ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರನ್ನು ನೋಡಿವಿ, ಕೀ ಆನ್ಸರನ್ನು ಸಹಿತ ನೋಡಿವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ತಪ್ಪದೇ ತಾವು ನೋಡಬೇಕು. ಇದರಿಂದ ತಮಗೆ ಯಾವೆಲ್ಲ ಪಾಠಗಳ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅಂತಕ್ಕಂಥ ಐಡಿಯಾ ನಿಮ್ಗೆ ಏನಾಗ್ತದೆ ಸಿಗ್ತದೆ. ಸೊ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ಗಳನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.